ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶ್ರವಣಬೆಳಗೊಳ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಹಾಗೂ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಕಲ್ಯಾಣ ವಲಯ ಇವರ ಸಹಯೋಗದೊಂದಿಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಧಾರ್ಮಿಕ ಸಭಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಪೂಜಾ ಕಾರ್ಯಕ್ರಮವು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸತ್ಯನಾರಾಯಣ ಪೂಜೆಯು ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಪಾಲ್ಗೊಂಡಿದ್ದರು. ಮನುಷ್ಯ ಧರ್ಮದ ದಾರಿಯಲ್ಲಿ ನಡೆದಾಗ ಭಗವಂತನ ಅನುಗ್ರಹ ಪ್ರಾಪ್ತವಾಗುತ್ತದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪ್ರತಿ ಹಳ್ಳಿಗಳಲ್ಲಿ ಇಂತಹ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುತ್ತಿದ್ದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು 1982ರಲ್ಲಿ ಪ್ರಾರಂಭವಾಯಿತು. ಚನ್ನರಾಯಪಟ್ಟಣ ಜಿಲ್ಲೆಗೆ 2013ರಲ್ಲಿ ಪ್ರಾರಂಭವಾಯಿತು. ಈಗ 6000 ಸಂಘಗಳಿದ್ದಾವೆ. 6000 ಸಂಘದಲ್ಲಿ 2600 ಸಂಘಗಳು ಶ್ರವಣಬೆಳಗೊಳ ವ್ಯಾಪ್ತಿಗೆ ಬರುತ್ತವೆ. 2 ಯೋಜನಾ ಕಚೇರಿಗಳಿದ್ದಾವೆ. ಈ 2 ಯೋಜನಾ ಕಚೇರಿಯಲ್ಲಿ ಕಲ್ಕೆರೆ ವಲಯದ ಮೇಲ್ವಿಚಾರಕರಾಗಿ ನಮ್ಮನ್ನು ಪೂಜ್ಯರು ನೇಮಕ ಮಾಡಿದ್ದಾರೆ. ನಾವು 347 ಸಂಘಗಳು ನಮ್ಮ ವ್ಯಾಪ್ತಿಗೆ ಬರುತ್ತವೆ. ಇದುವರೆಗೂ ಒಂದು 90 ಕೋಟಿವರೆಗೆ 13 ಪ್ರಯೋಜನ ಪಡ್ಕೊಂಡಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ಕರ್ನಾಟಕ ಬ್ಯಾಂಕ್ ಸಂಯೋಗದಲ್ಲಿ ಬ್ಯಾಂಕು ಮತ್ತು ಯೋಜನೆ ಎರಡೂ ಕೂಡ ಸೇರಿಕೊಂಡು ಯೋಜನೆ ಸೇವೆಯನ್ನು ಕೊಡುವಂಥದ್ದು. ಬ್ಯಾಂಕು ಆರ್ಥಿಕವಾಗಿ ಜನಗಳಿಗೆ ಅವರಿಗೆ ಸಹಾಯ ಮಾಡುವಂಥ ಕೆಲಸನ ಇವತ್ತು ಕರ್ನಾಟಕ ಬ್ಯಾಂಕಿಲ್ಲಿ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಮಾಡ್ತಾ ಇದೆ. ಈ ಬ್ಯಾಂಕಿನಿಂದ ಪಡ್ಕೊಂಡಂಥ ಸಾಲನ ಇಲ್ಲಿ ಪುರುಷ ಸಂಘ ಕೂಡ ಇದೆ. ಭಾಳ ಮುಖ್ಯವಾಗಿ ಬೇರೆ ಎಲ್ಲೂ ಪುರುಷ ಸಂಘ ಮಾಡೋದಿಲ್ಲ. ಸೇವಾ ಪ್ರತಿನಿಧಿಯಾಗಿ ಸುಮಾರು 11 ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನ್ನ ಒಂದು ವ್ಯಾಪ್ತಿಗೆ ಒಂದು 56 ಸಂಘಗಳು ಬರ್ತವೆ. ಆ 56 ಸಂಘವನ್ನು ರಚನೆ ಮಾಡಿ ಅವರಿಗೆ ಮೊದಲನೇ ಹಂತದ ತರಬೇತಿ ಆಗಿರ್ಬೋದು, ಅದು 2ನೇ ಹಂತ ತರಬೇತಿ, 3ನೇ ಹಂತ ತರಬೇತಿಯನ್ನು ಕೊಡಿಸಿ ಸ್ಟಾರ್ಟಿಂಗು ಅವ್ರಿಗೇನು ಪ್ರತಿಯೊಂದು ಸಾಲ ತೊಗೊಂಡೋಗ್ಲೂ ಒಂದು ಸಾರಿ ಚಿನ್ನ ಖರೀದಿ ಇರ್ಬೋದು, ಇನ್ನೊಂದು ಸಾರಿ ಭೂಮಿ ಅಭಿವೃದ್ಧಿ ಇರ್ಬೋದು, ಮತ್ತು ಯಾವುದೇ ತೊಂದರೆಗಳಿಲ್ದಂಗೆ ಯಾವುದೇ ಈಗ ಬೇರೆಯವರಿಗೆ ಇಂಟ್ರೆಸ್ಟ್ ಎಲ್ಲ ಕೊಡೋ ಲೆಕ್ಕ ಹಾಕಿದ್ರೆ ಇವತ್ತು ನಮ್ಮ ಧರ್ಮಸ್ಥಳದಿಂದ ದೊಡ್ಡ ಮಹತ್ ಕಾರ್ಯ ಇದು. ಬರೀ ದುಡ್ಡು ಕೊಡೋದು ಮಾತ್ರ ಅಲ್ಲ, ಕೃಷಿಯ ಬಗ್ಗೆ ಅನುಭವ ಕೊಡಿಸೋದು ಮತ್ತು ಅಧ್ಯಯನ ತಗೊಂಡು ನಾವು ರುಬೋ ಮಿಷಿನು, ಗಾಣ ಮತ್ತು ಫ್ಲೋರಿಂಗು ಎಲ್ಲ ಮಾಡಿದ್ದೀವಿ. ಅದರಿಂದ ನಮಗೆ ಕಟ್ ಇಂಟ್ರೆಸ್ಟ್ ಇರೋದ್ರಿಂದ 5 ಲಕ್ಷಕ್ಕೆ ಈಗ 1 ವರ್ಷಕ್ಕೆ 2 ಲಕ್ಷ ರೂಪಾಯಿ ಸಾಲ ತೀರಿದೆ. 2 ಲಕ್ಷ ರೂಪಾಯಿ ಸಾಲ ತೀರಿಸಿದ್ದೀವಿ. ಹಂಗಾಗಿ ಇಲ್ಲಿ ಎಲ್ಲ ಕಟ್ ಇಂಟ್ರೆಸ್ಟ್ ಇರೋದ್ರಿಂದ ಕಡಿಮೆ ಬೇಗ ನಾವು ಎಷ್ಟು ಬೇಕಾದರೂ ಕಟ್ಕೋಬೋದು. ದಿವಸ 5,000 ಕಟ್ಬೋದು. ಇಲ್ಲದ ದಿವಸ ಬೇರೆ ಬ್ಯಾಂಕಲ್ಲಿ ಅಂದರೆ ಎಲ್ಲ ಏನಿದೆ ಈ ಸುತ್ತಮುತ್ತ ಹಳ್ಳಿಗಳ ಎಲ್ಲ ಸೇವಾ ಪ್ರತಿನಿಧಿಗಳು ಮತ್ತು ಜನ SP ಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಕೇಳ್ಕೊಂಡ್ರು. ನಾವು ತುಂಬ ಹೃದಯದಿಂದ ನಮ್ಮ ಸರ್ಕಲ್ ವಲಯದಿಂದ ಅವರಿಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದೀವಿ. ಈ ಧರ್ಮಸ್ಥಳ ಸಂಘದಿಂದ ಏನಪ್ಪ ಉಪಯೋಗ ಆಗಿದೆ ಅಂದರೆ ಈ ಸುತ್ತಮುತ್ತಲಿನ ಹಳ್ಳಿ ಬಡ ಜನಗಳಿಗೆ ಹಾಗೂ ಕೆಳಮಟ್ಟ ವರ್ಗದವರಿಗೆ ಆರ್ಥಿಕವಾಗಿ ಬಹಳ ಅನುಕೂಲ ಆಗಿದೆ. ಯಾವ ರೀತಿ ಅಂದರೆ ತೀರಾ